ಕಾಮರ ಪುತ್ರದಲ್ಲಿ ತಮ್ಮ ಪತ್ನಿಗೆ ಯಾವ ಬಗೆಯ ಜೀವನ ಶಿಕ್ಷಣವನ್ನು ನೀಡತೊಡಗಿದ್ದರೋ ಅದನ್ನೇ ಈಗ ಮುಂದುವರಿಸ್ತಾ ಇದ್ದಾರೆ. ಸಣ್ಣ ಪುಟ್ಟ ಕೆಲಸ ಕಾರ್ಯಗಳನ್ನು ಹಿಡಿದು ಜಪ, ಧ್ಯಾನ, ಸಮಾಧಿ, ಬ್ರಹ್ಮಜ್ಞಾನದ ಹೊರಗೆ ಸಕಲ ವಿಷಯಗಳನ್ನು ಶ್ರೀಮಾತೆಯವರಿಗೆ ಶ್ರೀರಾಮಕೃಷ್ಣ ತಿಳಿಸ್ತಾ ಹೋಗ್ತಾರೆ. ಅಂದ್ರೆ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳನ್ನ ಯಾವ ತರ ಮಾಡ್ಬೇಕು, ಅಲ್ಲಿಂದ ಹಿಡಿದು ಜಪ ಮಾಡೋದಿರ್ಬೋದು, ಧ್ಯಾನ ಮಾಡೋದಿರ್ಬೋದು, ಸಮಾಧಿ ಸಂಪಟ್ಟಾಗಿ ಕೆಲವು ವಿಚಾರಗಳನ್ನು ತಿಳಿಸ್ತಾರೆ. ಬ್ರಹ್ಮಜ್ಞಾನದವರೆಗೆ ಅನೇಕ ಎಲ್ಲ ವಿಷಯಗಳನ್ನ ರಾಮಕೃಷ್ಣರು ಯಾರಿಗೆ ತಿಳಿಸ್ತಾರೆ? ಶ್ರೀಮಾತೆಯವರಿಗೆ ತಿಳಿಸ್ತಾ ಹೋಗ್ತಾರೆ. ಅಂದ್ರೆ ಜೀವನ ಶಿಕ್ಷಣವನ್ನ ಶ್ರೀಮಾತೆಯವರಿಗೆ ಯಾರು ದಾರಿ ಎರಿತಾರೆ? ಸ್ವಾಮಿ ರಾಮಕೃಷ್ಣರು ಹೇಳ್ತಾ ಹೋಗ್ತಾರೆ. ಮಾನವ ಜೀವನದ ಉದ್ದೇಶ, ಕರ್ತವ್ಯಗಳನ್ನ ಶ್ರೀಮಾತೆಯವರಿಗೆ ಬೋಧಿಸ್ತಾರೆ. ಆದರೆ ಈಗೆಂದ ತಕ್ಷಣ ಶಾರದಾ ದೇವಿಯರಿಗೆ ಉಪದೇಶದ ಸುರಿಮಳೆಗೆ ಆಗುತ್ತಿತ್ತೆಂದೋ ಅಥವಾ ಅಲ್ಲೊಂದು ಗಂಭೀರ ವಾತಾವರಣ ನಿರ್ಮಾಣವಾಗಿತ್ತೆಂದು ಊಹಿಸಬಾರದು. ನಿಜಕ್ಕೂ ಅದೊಂದು ಅತ್ಯಂತ ಮಧುರವಾದ ಅಲೌಕಿಕ ಬಾಂಧವ್ಯ. ಅಂಥದ್ದೊಂದು ಸಂಬಂಧವನ್ನು ಊಹಿಸುವುದೇ ಕಷ್ಟ. ಶ್ರೀರಾಮಕೃಷ್ಣರು ತಮ್ಮ ಪತ್ನಿಯ ಅರ್ಹತೆ ಅಗತ್ಯತೆಗಳನ್ನ ಅರಿತುಕೊಂಡು ಸಂದರ್ಭಾನುಸಾರವಾದಂತಹ ಸೂಚನೆ ಬೋಧನೆಗಳನ್ನು ನೀಡ್ತಾ ಇದ್ರು. ಒಂದು ದೃಷ್ಟಿಯಲ್ಲಿ ಶಾರದಾ ದೇವಿಯವರೇ ಶ್ರೀರಾಮಕೃಷ್ಣರ ಪ್ರಥಮ ಶಿಷ್ಯರೆನ್ನಬಹುದು. ಒಂದು ದೃಷ್ಟಿಯಲ್ಲೇ ಶ್ರೀರಾಮಕೃಷ್ಣರಿಗೆ ಪ್ರಥಮ ಶಿಷ್ಯರು ಯಾರು? ಶ್ರೀಮಾತೆಯವರು. ಯಾಕಂದ್ರೆ ಶಿಷ್ಯ ಅಂತಂದ್ರೆ ಶಿಷ್ಯ ಹೆಂಗಿರ್ಬೇಕು, ಏನು ಎತ್ತ ಅಂತೆಲ್ಲ ಟ್ರೈನ್ ಮಾಡ್ತೀವಿ. ಹಂಗೆ ಶ್ರೀಮಾತೆಯವರನ್ನ ಮುಂದಿನ ಆಧ್ಯಾತ್ಮಿಕ ಜೀವನಕ್ಕೆ ಟ್ರೈನ್ ಮಾಡ್ತಾರೆ. ಯಾರು? ರಾಮಕೃಷ್ಣರು. ಹಾಗಾಗಿ ಶ್ರೀಮಾತೆಯವರು ರಾಮಕೃಷ್ಣರ ಶಿಷ್ಯರು, ರಾಮಕೃಷ್ಣರು ಮೊದಲ ಶಿಷ್ಯರು ಶ್ರೀಮಾತೆಯವರು. ಹಾಗಾಗಿ ಅಂತಹ ಸೂಕ್ಷ್ಮ ಮತಿಯಾದ ಶಾರದಾ ದೇವಿಯವರು ಕೂಡ ತಮ್ಮ ಪತಿದೇವನ ಬೋಧನೆಗಳ ಮರ್ಮವನ್ನ ತಕ್ಷಣ ಗ್ರಹಿಸಿ ಅದರಂತೆ ನಡೀತಾ ಇದ್ರು. ಶ್ರೀಮಾತೆಯವರು ಅತ್ಯಂತ ಸೂಕ್ಷ್ಮಮತಿ. ಅವರು ಶಾರದಾ ಮಾತೆಯವರು ತಮ್ಮ ಪತಿದೇವನ ಬೋಧನೆಗಳ ಮರ್ಮವನ್ನ ತಕ್ಷಣ ಗ್ರಹಿಸಿ ಅದಂತೆ ನಡೀತಾ ಇದ್ರು. ಆದರೆ ಶ್ರೀರಾಮಕೃಷ್ಣರಾದರು ಕೇವಲ ಉಪದೇಶ ಕೊಟ್ಟು ಸುಮ್ಮನಾಗುವ ಸ್ವಭಾವದವರಲ್ಲ. ಅದನ್ನ ತುಂಬಾ ಚಾಚು ತಪ್ಪದೆ ಪಾಲಿಸ್ತಾ ಇದ್ರು ಅಂತ ಗಮನ ಇಟ್ಟು ನೋಡ್ತಾ ಇದ್ರು. ತಮ್ಮ ಬೋಧನೆ ಎಷ್ಟರ ಮಟ್ಟಿಗೆ ಆಚರಣೆಗೆ ಬಂದಿದೆ ಎಂಬುದನ್ನ ಕಣ್ಣಲ್ಲಿ ಕಣ್ಣಿಟ್ಟು ಗಮನಿಸುತ್ತಿದ್ದರು. ಎಲ್ಲಿಯಾದರೂ ಲೋಪದೋಷಗಳು ಕಂಡು ಬಂದರೆ ಆಗಿಂದಾಗಲೇ ಅದನ್ನ ಸರಿಪಡಿಸ್ತಾ ಇದ್ರು. ಸುಮ್ಮನೆ ಬೋಧನೆ ಮಾಡಿ ಬಿಟ್ಬಿಟ್ರೆ ಅದರಿಂದ ಏನು ಉಪಯೋಗ ಇಲ್ಲ. ಅಂದ್ರೆ ಅದನ್ನ ನೋಡಿ, ನೀವು ಕೂತ್ಕೊಳ್ಳೋದೇ ಹೋಗ್ಬೇಕು, ಹೊರಗಡೆ ಹೋಗಿ ಎಲ್ಲ ಅಥವಾ ಮನೆ ಹೋಗಿ ಮಲ್ಕೋಗಿ, ಆಯ್ತಾ? ಡಿಸ್ಟರ್ಬ್ ಮಾಡಬೇಡಿ. ಜೀವನವನ್ನು ನಡೆಸಲು ಆರಂಭಿಸಿದರು. ಆದರೆ ಈ ಸತಿಪತಿಯರಲ್ಲಿ ಲೋಕದ ಜನ ಯಾವ ಬಗೆಯ ಅಲೌಕಿಕ ದಾಂಪತ್ಯವನ್ನು ಕಾಣಲು ಸಾಧ್ಯವಿರಲಿಲ್ಲ. ಅದು ಲೌಕಿಕವಾದ ದಾಂಪತ್ಯ ಅಲ್ಲ, ನಿಮ್ ತರ ಅಲೌಕಿಕವಾದ ದಾಂಪತ್ಯ ಅಲ್ಲ, ಅದು ಅಲೌಕಿಕವಾದಂತ ಜೀವನ ದಾಂಪತ್ಯ ಅಂತ ಹೇಳ್ಬೋದು. ತಮ್ಮ ಸತಿಯೊಡನೆ ಅಂದ್ರೆ ಶ್ರೀಮಾತೆಯೊಡನೆ ಸಂಸಾರ ಜೀವನವನ್ನ ನಡೆಸಲಿಕ್ಕೆ ಆರಂಭ ಮಾಡಿದ್ರು. ಆದ್ರೆ ಈ ಸತಿಪತಿಯರಲ್ಲಿ ಲೋಕದ ಜನ ಯಾವ ಬಗೆಯ ಲೌಕಿಕ ದಾಂಪತ್ಯವನ್ನ ಕಾಣಲು ಅವಕಾಶನೇ ಇರಲಿಲ್ಲ. ಇಲ್ಲಿನ ಸಂಬಂಧ ಯಾವ ಬಗೆಯದೆಂದರೆ ಪರಸ್ಪರನ ಆತ್ಮ ಭಾವದಿಂದ ಕಾಡುವಂತಹ ಆಧ್ಯಾತ್ಮಿಕ ಸಂಬಂಧ ಅಥವಾ ದಿವ್ಯ ಗುರು ಶಿಷ್ಯನಲ್ಲಿರುವಂತಹ ಆಧ್ಯಾತ್ಮಿಕ ಸಂಬಂಧ. ಈ ಬಗೆಯ ದಿವ್ಯ ಸಂಬಂಧಗಳನ್ನು ನೆಲೆಗೊಳಿಸುವ ಮೂಲಕ ಶ್ರೀರಾಮಕೃಷ್ಣರು ಜಗತ್ತಿನ ಜನತೆಗೆ ದಾಂಪತ್ಯ ಜೀವನದ ನೂತನ ಮೌಲ್ಯವನ್ನು ಆವಿಷ್ಕರಿಸಿ ತೋರಿಸಿಕೊಡುತ್ತಿದ್ದಾರೆ. ಶ್ರೀಮಾತೆಯವರು ಮತ್ತು ಶ್ರೀರಾಮಕೃಷ್ಣರ ದಾಂಪತ್ಯ ಜೀವನ ಲೋಕದ ಎಲ್ಲ ದಂಪತಿಗಳಿಗೂ ಗೃಹಸ್ಥ ಜೀವನ ನಡೆಸುವಂತ ಎಲ್ಲರಿಗೂ ಸಹ ಆದರ್ಶಪ್ರಾಯವಾಗಿದೆ ಅಂತ ಹೇಳ್ಬೋದು. ಪುರುಷರಾದರೆ ಸ್ತ್ರೀಯರಾದರೆ ಪುರುಷರಿಂದ ದೂರವಿದ್ದು ಮನಶುದ್ಧಿಯನ್ನ ಸಿದ್ಧಿಸಿಕೊಂಡಿದ್ದರೆ ಅಂತವರು ಉತ್ತಮ ಸಾಧಕರ ಎಂಬುದರಲ್ಲಿ ಸಂಶಯವಿಲ್ಲ. ಆದರೂ ಬ್ರಹ್ಮಜ್ಞಾನ ಮಾತ್ರ ಅವರಿಂದ ಬಹಳ ದೂರವೇ. ಆದ್ರೆ ರಾಮಕೃಷ್ಣ ಒಂದು ಮಾತ್ರ ಹೇಳ್ತಾರೆ, ಮದುವೆ ಆದ್ಮೇಲೆ ಮಕ್ಕಳು ಪಡೆಯೋದವೆಲ್ಲ ಕೆಟ್ಟದ ಅಂತ ಯಾರ ಕೇಳ್ಬೋದು. ಅಂದ್ರೆ ಅದಲ್ಲ, ರಾಮಕೃಷ್ಣರು ಹೇಳ್ತಾರೆ 1-2 ಮಕ್ಕಳು ಆದ್ಮೇಲೆ ನೀವು ಅಕ್ಕ ತಂಗಿ ತರ ಅಥವಾ ಅಣ್ಣ ತಂಗಿ ತರ ಇರಬೇಕು ಅಂತ ರಾಮಕೃಷ್ಣ ಹೇಳ್ತಾರೆ. ಗಂಡ ಹೆಂಡತಿನ ಅದು ವಚನವೇದ ಪುಸ್ತಕದಲ್ಲಿ ಸಾಕಷ್ಟು ಕಡೆ ಬಂದಿದೆ. ಅಂದ್ರೆ ಅಲ್ಲಿ ಗಂಡ ಹೆಂಡತಿ ಭಾವನೆ ಇರಬಾರ್ದು. 1-2 ಮಕ್ಕಳು ಪಡೆಯೋರ್ಗು ಮಾತ್ರ ಅಂದ್ರೆ ಅಲ್ಲಿವರೆಗೂ ಮಾತ್ರ ಅಂದ್ರೆ ಕಾಮವನ್ನು ಅಲ್ಲಿ ಅಷ್ಟಕ್ಕೆ ಸೀಮಿತ ಮಾಡ್ಕೋಬೇಕು ಹೊರತು ಇಡೀ ಜೀವನವನ್ನೇ ಯಾವುದೋ ಒಂದು ಉದ್ದೇಶಕ್ಕೋಸ್ಕರ ಬಳಸ್ಕೊಳಕ್ ಹೋಗ್ಬಾರ್ದು. 1-2 ಮಕ್ಕಳಾದ ನಂತರ ಅಕ್ಕ ತಂಗಿ ಅಥವಾ ಅಣ್ಣ ತಂಗಿ ತರ ನಾವು ಬದುಕನ್ನು ನಡೆಸಬೇಕು ಅಂತ ಶ್ರೀ ರಾಮಕೃಷ್ಣರು ಎಲ್ಲ ಗೃಹಸ್ಥರಿಗೆ ಹೇಳ್ತಾರೆ. ಮನಃಶುದ್ಧಿಯನ್ನು ಸಿದ್ಧಿಸಿಕೊಂಡಿದ್ರೆ ಅಂತವರು ಉತ್ತಮ ಸಾಧಕರೆಂಬುದರಲ್ಲಿ ಸಂದೇಹವಿಲ್ಲ. ಆದರೂ ಬ್ರಹ್ಮಜ್ಞಾನ ಮಾತ್ರ ಅವರಿಂದ ಬಹಳ ದೂರವೇ. ಏಕೆಂದರೆ ನಿಜವಾದ ಬ್ರಹ್ಮಜ್ಞಾನಿಗಳು ಸ್ತ್ರೀ ಪುರುಷರಲ್ಲಿ ಭೇದವೆಣಿಸಲಾರರು. ಅವರಲ್ಲಿ ಕಾಣಬರುವಂತಹ ಪರಿಶುದ್ಧ ವ್ಯವಹಾರ ಕೇವಲ ನೈತಿಕ ಪ್ರಜ್ಞೆಯಿಂದ ಉಂಟಾದದ್ದಲ್ಲ, ಅದು ಆತ್ಮೈಕ ಭಾವದ ಮಹಾಫಲ.
ಶ್ರೀರಾಮಕೃಷ್ಣರು ತಮಗೆ ಸಿದ್ಧಿಸಿದ್ದಂತ ಪರಿಶುದ್ಧ ಮನಸ್ಥಿತಿಯನ್ನ ಪರೀಕ್ಷೆ ಮಾಡಿ ನೋಡಿಕೊಳ್ಳಲು ಹೀಗೆ ಒದಗಿದ ಸತಿ ದಾಂಪತ್ಯ ಸಾನ್ನಿಧ್ಯವನ್ನ ಒಂದು ಸದಾವಕಾಶ